ಸಾಮಾನ್ಯವಾಗಿ ಪ್ರವಾಸ ಮಾಡೋಕೆ ಬೆಸ್ಟ್ ಟೈಮ್ ಅಂತಂದ್ರೆ ಅದು ಚಳಿಗಾಲ. ಹಾಗಾದ್ರೆ ಭಾರತದಲ್ಲಿ ಚಳಿಗಾಲದಲ್ಲಿ ಯಾವೆಲ್ಲ ಪ್ಲೇಸ್ಗಳು ಪರ್ಫೆಕ್ಟ್ ಅಂತ ನೋಡ್ತಾ ಹೋಗೋಣ. ಹಿಮಾಚಲ್ ಪ್ರದೇಶದ ಅತ್ಯಂತ ಸೊಗಸಾದ ಗಿರಿಧಾಮಗಳಲ್ಲಿ ಶಿಮ್ಲಾ ಕೂಡ ಒಂದು ಹಿಮಾಚಲ ಪ್ರದೇಶದ ಹೆಗ್ಗುರುತು ಕೂಡ ಹೌದು. ನವಜೋಡಿಗಳು ಏಕಾಂತವನ್ನ ಕಳೆಯೋಕೆ ಶಿಮ್ಲಾದಂತಹ ರೊಮ್ಯಾಂಟಿಕ್ ಗಿರಿಧಾಮಕ್ಕೆ ಭೇಟಿ ಕೊಡ್ತಾರೆ. ನೀವು ಕುಟುಂಬದ ಜೊತೆಗೆ ಹಿಮಪಾತದ ಲೋಕಕ್ಕೆ ಭೇಟಿ ನೀಡೋಕೆ ಶಿಮ್ಲಾಗ್ ಹೋಗ್ಬೋದು. ಇನ್ನು ಹಿಮಾಚಲ್ ಪ್ರದೇಶದ ಮತ್ತೊಂದು ಆಕರ್ಷಕವಾದ ಗಿರಿಧಾಮ ಅಂತಂದ್ರೆ ಅದು ಮನಾಲಿ. ಚಳಿಗಾಲವನ್ನ ಆನಂದಿಸೋಕೆ ಮನಾಲಿ ದಿ ಬೆಸ್ಟ್ ಆಗಿದೆ. ಚಳಿಗಾಲದಲ್ಲಿ ಪ್ರವಾಸ ಮಾಡೋಕೆ ನೀವು ಬಯಸೋದಾದ್ರೆ ಇನ್ನು ಗೋವಾ ಕೂಡ ಬೆಸ್ಟ್ ಆಪ್ಷನ್. ಈ ಸಮಯದಲ್ಲಿ ಬೀಚ್ ನಲ್ಲಿ ನೀವು ಅಡ್ಡಾಡಬಹುದು, ಕ್ರಿಸ್ಮಸ್ ಆಚರಣೆಯನ್ನ ಆನಂದಿಸಬಹುದು. ಇನ್ನು ರಾಜಸ್ಥಾನದ ರಾಜಧಾನಿ ಜೈಪುರಕ್ಕೆ ನೀವು ಚಳಿಗಾಲದ ಸಮಯದಲ್ಲಿ ಪ್ರವಾಸಕ್ಕೆ ಅಂತ ಪ್ಲಾನ್ ಮಾಡಬಹುದು. ಯಾಕಂದ್ರೆ ರಾಜಸ್ಥಾನ ಹೆಚ್ಚು ಶಾಖದಿಂದ ಕೂಡಿರುವಂತಹ ರಾಜ್ಯ. ಹಾಗಾಗಿ ಶಾಖವಿಲ್ಲದ ಈ ಚಳಿಗಾಲದಲ್ಲಿ ಕೋಟೆಗಳು, ಅರಮನೆಗಳು ಮತ್ತು ವರ್ಣರಂಜಿತ ಮಾರುಕಟ್ಟೆಗಳನ್ನ ಅನ್ವೇಷಿಸೋಕೆ ನೋಡೋಕೆ ತುಂಬಾನೇ ಸುಲಭ ಆಗತ್ತೆ. ಇನ್ನು ನೆಕ್ಸ್ಟ್ ಒಂದು ಕಾಶ್ಮೀರದಲ್ಲಿರುವಂತಹ ಗುಲ್ಮಾರ್ಗ್ ಹಿಮದಿಂದ ಕೂಡಿದಂತಹ ಅದ್ಭುತವಾದ ತಾಣ. ಚಳಿಗಾಲದ ಕ್ರೀಡೆಗಳಿಗೆ ಭಾರತದ ಅತ್ಯುತ್ತಮ ಸ್ಥಳಗಳಲ್ಲಿ ಇದು ಕೂಡ ಒಂದು. ಹುಲ್ಲುಗಾವಲುಗಳು ಮತ್ತು ಹೆಪ್ಪು ಕಟ್ಟಿದ ಸರೋವರಗಳಿಂದ ಆವೃತವಾಗಿರುವಂತಹ ಹಿಮ ನೋಡುಗರನ್ನ ಮಂತ್ರಮುಗ್ಧಗೊಳಿಸುತ್ತೆ.